ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮುರುಡೇಶ್ವರ, ಗೋಕರ್ಣ ಮತ್ತೆ ಯಾಣನ ಬಸ್ ಕನೆಕ್ಟಿವಿಟಿ ಯೂಸ್ ಮಾಡ್ಕೊಂಡು ಹೆಂಗೆ ಕವರ್ ಮಾಡೋದು ಅಂತ ನೋಡೋಣ. ಅದ್ರ ಜೊತೆ ಬಜೆಟ್ ಎಷ್ಟಾಗುತ್ತೆ ಅಂತ ವಿಡಿಯೋ ಲಾಸ್ಟ್ ಅಲ್ಲಿ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ನಾವಿವಾಗ ಬ್ಯಾಂಗ್ಳೂರ್ ಬಸ್ ಟರ್ಮಿನಲ್ 2 ಅಲ್ಲಿ ಇದೀವಿ. ನಾವು ಪ್ಲಾನ್ ಮಾಡಿರೋ ಟ್ರಿಪ್ ಅಲ್ಲಿ ಫಸ್ಟ್ ಪ್ಲೇಸ್ ಯಾಣಗೆ ಹೋಗ್ಬೇಕು ಅಂತ. ಸೊ ನಾವು ಯಾಣ ರೀಚ್ ಆಗ್ಬೇಕು ಅಂತ ಅಂದ್ರೆ ಫಸ್ಟ್ ನಾವು ಬ್ಯಾಂಗ್ಳೂರಿಂದ ಕುಮಟಾಗೆ ಹೋಗ್ಬೇಕು. ಬ್ಯಾಂಗ್ಳೂರಿಂದ ಕುಮಟಾಗೆ 5 o'clock ಗೆ ಬಸ್ ಇದೆ. ಆ ಬಸ್ ಅಲ್ಲಿ ನಾವು ಕುಮಟಾಗೆ ಹೋಗ್ತಿದೀವಿ. ಬ್ಯಾಂಗ್ಳೂರಿಂದ ಕುಮಟಾಗೆ 468 ಕಿಲೋಮೀಟರ್ಸ್ ಇದೆ. ಬಸ್ ಅಲ್ಲಿ 12 hours ಜರ್ನಿ ಆಗುತ್ತೆ. ನಾವು ಮಾರ್ನಿಂಗ್ 6 ಒಳಗಡೆನೆ ಕುಮಟಾನ ರೀಚ್ ಆಗೋ ತರ ನೋಡ್ಕೋಬೇಕು. ಸೊ ನಾವು ಈವ್ನಿಂಗ್ ಬಸ್ ಅಲ್ಲೇ ಕುಮಟಾನ ರೀಚ್ ಆಗ್ಬೇಕಾಗಿರುತ್ತೆ. ನೋಡಿ, ನಾವಿವಾಗ 5:45 ಗೆ ಕುಮಟಾನ ರೀಚ್ ಆಗಿದೀವಿ. ಈಗ ಕುಮಟಾ ಬಸ್ ಸ್ಟಾಪ್ ಪಕ್ಕದಲ್ಲೇನೆ ಹೋಟೆಲ್ಸ್ ತುಂಬಾ ಸಿಗುತ್ತೆ. ರೂಮ್ಸ್ 800 rupees ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಾವಿವಾಗ ಇರೋ ಹೋಟೆಲ್ ಅಲ್ಲೇನೆ ಡಾಮೆಟ್ರಿ ಫೆಸಿಲಿಟಿ ಇದೆ. ಇಲ್ಲಿ ಒಬ್ಬರಿಗೆ 200 rupees ಚಾರ್ಜ್ ಮಾಡ್ತಾರೆ. ಯಾರೆಲ್ಲ ಸಿಂಗಲ್ ಆಗಿ ಬರೋರಿಗೆ ಈ ಡಾಮೆಟ್ರಿ ಸ್ಟೇ ತುಂಬಾ ಯೂಸ್ ಆಗುತ್ತೆ. ನಾವು ರೂಮ್ಸ್ ತಗೊಂಡು ಫ್ರೆಶ್ ಆಗಿ ಮತ್ತೆ ಟಿಫನ್ ನ ಕೂಡ ಮಾಡ್ಕೊಂಡು ಬಸ್ ಸ್ಟಾಪ್ ಗೆ 7:15 ಅಷ್ಟಲ್ಲಿ ಬಂದಿದೀವಿ. ಕುಮಟಾ ಬಸ್ ಸ್ಟಾಪ್ ಇಂದ ಯಾಣಗೆ ಬಸ್ ಫೆಸಿಲಿಟಿ ಇದೆ, ಬಟ್ ಟೈಮಿಂಗ್ಸ್ ಬಸ್ಸಸ್ ಇರುತ್ತೆ. ಬಸ್ ಟೈಮಿಂಗ್ಸ್ ನೋಡೋದಾದ್ರೆ ಮಾರ್ನಿಂಗ್ 7:30 ಇರುತ್ತೆ, ಮತ್ತೆ ಮಧ್ಯಾಹ್ನ 1:30 ಮತ್ತೆ 3:30 ಇರುತ್ತೆ. ನೀವು ಯಾವ ಬಸ್ ಟೈಮಿಂಗ್ಸ್ ನಿಮ್ಗೆ ಕನ್ವೀನಿಯಂಟ್ ಆಗುತ್ತೆ ಅದಕ್ಕೆ ಹೋಗ್ಬೋದು. ಬಟ್ 3:30 ಬಸ್ಗೆ ಮಾತ್ರ ಪ್ಲಾನ್ ಮಾಡಬೇಡಿ, ಯಾಕೆ ಅಂದ್ರೆ ಅಲ್ಲಿಂದ ರಿಟರ್ನ್ ಬರೋದಕ್ಕೆ ನಮ್ಗೆ ಬಸ್ಸಸ್ ಸಿಗಲ್ಲ. ಕುಮಟಾದಿಂದ ಯಾಣಗೆ 30 ಕಿಲೋಮೀಟರ್ಸ್ ಇದೆ. ಬಸ್ ಅಲ್ಲಿ ಒಬ್ಬರಿಗೆ 30 rupees ಚಾರ್ಜ್ ಮಾಡ್ತಾರೆ. ಮತ್ತೆ 1 hour ಜರ್ನಿ ಇರುತ್ತೆ. ಯಾಣನ ರೀಚ್ ಆಗೋ ರೋಡ್ ಫುಲ್ ಫಾರೆಸ್ಟ್ ಒಳಗಡೆ ಹೋಗೋ ತರ ಇರುತ್ತೆ. ತುಂಬಾ ಚೆನ್ನಾಗಿದೆ. ಮತ್ತೆ ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಅಂತ ಅಂದ್ರೆ ಇಲ್ಲಿ ನೆಟ್ವರ್ಕ್ ಇರಲ್ಲ. ಸೊ ಗ್ರೂಪ್ ಅಲ್ಲಿ ಹೋಗೋದಾದ್ರೆ ಹುಷಾರಾಗಿ ಎಲ್ಲರೂ ಜೊತೆಯಲ್ಲೇ ಹೋಗ್ಬೇಕು. ನೋಡಿ, ನಾವಿವಾಗ ಯಾಣ ಹತ್ರ ರೀಚ್ ಆಗಿದ್ದೀವಿ. ಇದೇನೆ ಎಂಟ್ರಿ ಗೇಟ್. ಇಲ್ಲಿಂದ ಬಸ್ ಹೋಗಲ್ಲ. ನಾವು 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಅಲ್ಲಿ ಹೋಗ್ಬೇಕು. ಈ ಎಂಟ್ರಿ ಗೇಟ್ ಅಲ್ಲಿ 10 rupees ಟ್ರೆಕ್ಕಿಂಗ್ ಮಾಡೋದಕ್ಕೆ ಚಾರ್ಜ್ ಮಾಡ್ತಾರೆ. ಮತ್ತೆ ಬ್ಯಾಗ್ಸ್ ನ ಚೆಕ್ ಮಾಡಿಸ್ಕೋಬೇಕು. ಇಲ್ಲಿ ಯಾವುದೇ ತರ ಪ್ಲಾಸ್ಟಿಕ್ ಐಟಮ್ಸ್ ನ ಬಿಡಲ್ಲ. ಸೊ ಯಾರು ಪ್ಲಾಸ್ಟಿಕ್ ಐಟಮ್ಸ್ ನ ಕ್ಯಾರಿ ಮಾಡಬೇಡಿ. ನಾನು ಆಲ್ರೆಡಿ ಯಾಣನ ಫುಲ್ ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ. ನೀವು ಬೇಕು ಅಂತ ಅಂದ್ರೆ ಒನ್ಸ್ ಡೀಟೇಲ್ಡ್ ಆಗಿ ನೀವು ಆ ವಿಡಿಯೋನ ಚೆಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ರಿಟರ್ನ್ ಬಸ್ ಡೀಟೇಲ್ಸ್ ನೋಡೋದಾದ್ರೆ ನಾವು ಟ್ರೆಕ್ಕಿಂಗ್ ನ 2:30 ಅಷ್ಟರಲ್ಲಿ ಮುಗಿಸ್ಕೊಂಡು ಕೆಳಗಡೆ ಎಂಟ್ರಿ ಗೇಟ್ ಹತ್ರ ಬಂದಿರಬೇಕು. ನಮಗೆ 2:30 ಮತ್ತೆ 4:30 ಬಸ್ ಸಿಗುತ್ತೆ. ಸೊ ಕುಮಟಾನ ರೀಚ್ ಆಗಕ್ಕೆ 3:30 ಆಗುತ್ತೆ. ನಾವಿವಾಗ ಕುಮಟಾ ಬಸ್ ಸ್ಟಾಪ್ ನ ರೀಚ್ ಆಗಿದೀವಿ. ನೆಕ್ಸ್ಟ್ ನಾವು ಗೋಕರ್ಣಗೆ ಹೋಗೋಕ್ಕಿಂತ ಮುಂಚೆ ಊಟ ಮಾಡಿಕೊಂಡು ಅದಾದ್ಮೇಲೆ ನಾವು ಗೋಕರ್ಣ ಬಸ್ ನ ಹತ್ತಿದೀವಿ. ನೋಡಿ, ಇದೇನೆ ಗೋಕರ್ಣಗೆ ಹೋಗೋ ಬಸ್ಸು. ಕುಮಟಾದಿಂದ ಗೋಕರ್ಣಗೆ 32 ಕಿಲೋಮೀಟರ್ಸ್ ಇದೆ. 1 hour ಬಸ್ ಅಲ್ಲಿ ಜರ್ನಿ ಇರುತ್ತೆ. ಕುಮಟಾದಿಂದ ಗೋಕರ್ಣಗೆ ಹೋಗೋದಕ್ಕೆ ಬಸ್ ಚಾರ್ಜ್ ಬಗ್ಗೆ ನೋಡೋದಾದ್ರೆ 30 rupees ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ. ಕುಮಟಾದಿಂದ ತುಂಬಾನೇ ಬಸ್ ಫೆಸಿಲಿಟೀಸ್ ಇದೆ ಗೋಕರ್ಣಗೆ ಹೋಗೋದಕ್ಕೆ. ನಾವು ಗೋಕರ್ಣ ಬಸ್ ಸ್ಟಾಪ್ ನ ರೀಚ್ ಆಗೋ ಅಷ್ಟರಲ್ಲಿ ಈವ್ನಿಂಗ್ 5 o'clock ಆಗಿದೆ. ಬಸ್ ಸ್ಟಾಪ್ ಇಂದ ಟೆಂಪಲ್ ಗೆ ತುಂಬಾ ದೂರ ಇಲ್ಲ, ಜಸ್ಟ್ 10 minutes ವಾಕ್ ಇರುತ್ತೆ ಅಷ್ಟೇನೆ. ಗೋಕರ್ಣದಲ್ಲಿ ನಾವಿವಾಗ ಮಹಾಬಲೇಶ್ವರ ಟೆಂಪಲ್ ನ ನೋಡಕ್ಕೆ ಹೋಗ್ತಾ ಇದೀವಿ. ಗೋಕರ್ಣದಲ್ಲಿರೋ ಮೈನ್ ದೇವಸ್ಥಾನ ಅಂತ ಅಂದ್ರೆ ಮಹಾಬಲೇಶ್ವರ ದೇವಸ್ಥಾನ. ಈ ಮಹಾಬಲೇಶ್ವರ ದೇವಸ್ಥಾನ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಓಪನ್ ಇರುತ್ತೆ. 2 ಗಂಟೆಯಿಂದ 5 ಗಂಟೆ ತನಕ ಕ್ಲೋಸ್ ಮಾಡಿರ್ತಾರೆ. ಮತ್ತೆ 5 ಗಂಟೆಯಿಂದ 8 ಗಂಟೆ ತನಕ ದೇವರ ದರ್ಶನಕ್ಕೆ ದಾರಿ ಇರುತ್ತೆ. ಈ ಟೆಂಪಲ್ ಅಲ್ಲಿ ಅನ್ನದಾನ ಟೈಮಿಂಗ್ಸ್ ನೋಡೋದಾದ್ರೆ ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ ತನಕ ಕೊಡ್ತಾರೆ. ಮತ್ತೆ ರಾತ್ರಿ 7:30 8:30 ತನಕ ಕೊಡ್ತಾರೆ. ಬೀಚ್ಗೆ ಹೋಗಿ ಆಟ ಆಡಿ ನಾವು ಮತ್ತೆ ರಿಟರ್ನ್ ಹೋಗೋ ಅಷ್ಟರಲ್ಲಿ 7:30 ಆಗುತ್ತೆ. ಬೇಕು ಅಂತ ಅಂದ್ರೆ ಇಲ್ಲೇ ಊಟ ಮಾಡ್ಕೊಂಡು ಅದಾದ್ಮೇಲೆ ನಾವು ಕುಮಟಾಗೆ ಹೋಗ್ಬೋದು. ಬೀಚಲ್ಲೆಲ್ಲ ಆಟ ಆಡಿ ತುಂಬಾ ಟಯರ್ಡ್ ಆಗ್ಬಿಟ್ಟಿದೆ. ನಾವಿವಾಗ ಟೆಂಪಲ್ ಅಲ್ಲೇ ಊಟ ಮಾಡ್ಕೊಂಡ್ವಿ. ಈಗ ಬಸ್ ಹತ್ಕೊಂಡು ನಾವು ಕುಮಟಾಗೆ ಹೋಗ್ತಾ ಇದೀವಿ. ಅಲ್ಲಿ ನಾವು ರೂಮ್ ಮಾಡ್ಕೊಂಡಿರೋದ್ರಲ್ಲಿ ಸ್ಟೇ ಆಗಿ ನಾಳೆ ಬೆಳಗ್ಗೆ ನಾವು ಮುರುಡೇಶ್ವರಗೆ ಹೋಗ್ತೀವಿ. ಟೈಮ್ ಇವಾಗ ಬೆಳಗ್ಗೆ 8 ಗಂಟೆ ಆಗಿದೆ. ನಾವಿವಾಗ ರೂಮ್ ಎಲ್ಲ ಚೆಕ್ಔಟ್ ಮಾಡ್ಕೊಂಡು ಲಗೇಜ್ ಸಮೇತವಾಗಿ ನಾವು ಮುರುಡೇಶ್ವರಗೆ ಹೋಗೋದಕ್ಕೆ ಹೋಗ್ತಾ ಇದೀವಿ. ಕುಮಟಾದಿಂದ ಮುರುಡೇಶ್ವರಗೆ ಹೋಗೋದಕ್ಕೆ ತುಂಬಾನೇ ಬಸ್ಗಳಿದಾವೆ. ಕುಮಟಾದಿಂದ ಮುರುಡೇಶ್ವರಗೆ 46 ಕಿಲೋಮೀಟರ್ಸ್ ಇದೆ. 1.5 hour ಜರ್ನಿ ಆಗುತ್ತೆ ಬಸ್ ಅಲ್ಲಿ. ಮತ್ತೆ ಬಸ್ ಟಿಕೆಟ್ ನೋಡೋದಾದ್ರೆ 55 rupees ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ನೋಡಿ, ಇದೇನೆ ಮುರುಡೇಶ್ವರ ಬಸ್ ಸ್ಟಾಪ್.
ಇಲ್ಲಿಂದ ಟೆಂಪಲ್ ಗೆ ತುಂಬಾ ದೂರ ಆಗಲ್ಲ, ಜಸ್ಟ್ 5 ಮಿನಿಟ್ಸ್ ವಾಕ್ ಆಗುತ್ತೆ ಅಷ್ಟೇನೆ. ನಾವು ಟೆಂಪಲ್ ಹತ್ರ ರೀಚ್ ಆಗಿದೀವಿ. ಈಗ ನಾವು ಲಗೇಜ್ ಗಳನ್ನ ಲಗೇಜ್ ಕೌಂಟರ್ ಅಲ್ಲಿ ಇಡ್ತಿದೀವಿ. ಈ ಲಗೇಜ್ ಕೌಂಟರ್ ಟೈಮಿಂಗ್ಸ್ ನೋಡೋದಾದ್ರೆ ಮಾರ್ನಿಂಗ್ 6 o'clock ಇಂದ ನೈಟ್ 8 o'clock ತನಕ ಓಪನ್ ಇರುತ್ತೆ. ಲಗೇಜ್ ಎಲ್ಲ ಇಟ್ಟು ನಾವಿವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದೀವಿ. ಮುರುಡೇಶ್ವರದಲ್ಲಿರೋ ಈ ರಾಜಗೋಪುರ 237 ಫೀಟ್ ಇದೆ. ಇದು ವಿಶ್ವದಲ್ಲಿ 2ನೇ ಟಾಲೆಸ್ಟ್ ಗೋಪುರ ಆಗಿದೆ. ಈ ಮುರುಡೇಶ್ವರ ದೇವಸ್ಥಾನ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಓಪನ್ ಇರುತ್ತೆ. ಮತ್ತೆ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8:30 ತನಕ ಓಪನ್ ಇರುತ್ತೆ. ನಾವಿವಾಗ ದೇವರ ದರ್ಶನ ಮಾಡ್ಕೊಂಡ್ವಿ. ಈಗ ಟೆಂಪಲ್ ಹಿಂದೆಗಡೆ ಇರೋ ಶಿವನ ಸ್ಟ್ಯಾಚ್ಯೂ ಹತ್ರ ಬಂದಿದೀವಿ. ಈ ಶಿವನ ಸ್ಟ್ಯಾಚ್ಯೂ 123 ಫೀಟ್ ಇದೆ. ರಾಜಗೋಪುರ ಇಲ್ಲಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಶಿವನ ಸ್ಟ್ಯಾಚ್ಯೂ ಹತ್ರ ಹೋಗೋದಕ್ಕೆ ಇಲ್ಲಿ ಸ್ವಲ್ಪ ಮೆಟ್ಲನ್ನ ಹತ್ಕೊಂಡು ಹೋಗ್ಬೇಕು. ಮತ್ತೆ ಶಿವನ ಸ್ಟ್ಯಾಚ್ಯೂನ ನೋಡೋದಕ್ಕೆ ಯಾವುದೇ ತರ ಚಾರ್ಜಸ್ ಮಾಡಲ್ಲ. ನೋಡಿ, ನಾವಿವಾಗ ಶಿವನ ಸ್ಟ್ಯಾಚ್ಯೂ ಹತ್ರ ಬಂದಿದೀವಿ. ಇಲ್ಲಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವಿವಾಗ ಲೈನ್ ಅಲ್ಲಿ ನಿಂತಿರೋದು ಏನಕ್ಕೆ ಅಂದ್ರೆ ಮೇಲೆ ಶಿವನ ಹತ್ರ ಭೂಕೈಲಾಸ ಗುಹೆ ಅಂತ ಮಾಡಿದ್ದಾರೆ. ಅಲ್ಲಿ ಒಬ್ಬರಿಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ, ಚಿಕ್ಕ ಮಕ್ಕಳಿಗೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಒಳಗಡೆ ಬಂದ್ಮೇಲೆ ನಾವಿಲ್ಲಿ ಯಾವ ತರ ರಾವಣ ಶಿವನ ಹತ್ರ ಆತ್ಮಲಿಂಗನ ಪಡೆದಿದ್ದು ಅಂತ ಕಂಪ್ಲೀಟ್ ಡೀಟೈಲ್ಡ್ ಆಗಿ ಇಲ್ಲಿ ನಾವು ನೋಡಬಹುದು. ಫುಲ್ ಎಲ್ಲಾನು ನೋಡ್ಕೊಂಡು ಆಚೆ ಬರೋಷ್ಟರಲ್ಲಿ 12 o'clock ಆಗಿದೆ. ಮುರುಡೇಶ್ವರ ದೇವಸ್ಥಾನದಲ್ಲಿ ಅನ್ನದಾನ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಿಗ್ಗೆ 7:30 10 ಗಂಟೆ ತನಕ ಟಿಫನ್ ಕೊಡ್ತಾರೆ. ಮತ್ತೆ ಮಧ್ಯಾಹ್ನ ಊಟ 12 ಗಂಟೆಯಿಂದ 2:30 ತನಕ ಇರುತ್ತೆ. ಮತ್ತೆ ರಾತ್ರಿ 7:30 9 ಗಂಟೆ ತನಕ ಇರುತ್ತೆ. ನಾವು ದೇವಸ್ಥಾನದಲ್ಲೇ ಊಟ ಮಾಡ್ಕೊಂಡ್ವಿ. ಈಗ 1 hour ನಾವು ಬೀಚಲ್ಲಿ ಆಟ ಆಡ್ಬಿಟ್ಟು ಅದಾದ್ಮೇಲೆ ನಾವು ಕುಮಟಾಗೆ ರಿಟರ್ನ್ ಹೋಗ್ತೀವಿ. ಕುಮಟಾನ ನಾವು ರೀಚ್ ಆಗ್ಬೇಕು ಅಂತ ಅಂದ್ರೆ 1:30 ಅಷ್ಟರಲ್ಲಿ ನಾವು ಇಲ್ಲಿಂದ ಹೊರಟಿರ್ಬೇಕು. ಕುಮಟಾದಿಂದ ನಾವು ಬುಕ್ ಮಾಡಿರೋ ಬಸ್ ಈವ್ನಿಂಗ್ 4 ಗಂಟೆಗೆ ಇರೋದು. ಈ ಬಸ್ ಬೆಂಗಳೂರಿನ 4:15ಗೆ ರೀಚ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಷ್ಟು ಬಜೆಟ್ ಆಗುತ್ತೆ ಅಂತ ಡೀಟೈಲ್ಡ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರ ನಮ್ ವಿಡಿಯೋಸ್ಗೋಸ್ಕರ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.